ಸಮೀರ್ ಮೇಲೆ ಖಾಕಿ ಕಣ್ಣು ನೆಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಪೊಲೀಸ್ ವಿಚಾರಣೆಗೆ ಹಾಜರಾಗ್ತಾನ ಸೋಕಾಲ್ಡ್ ದೂತ ಸಮೀರ್. ಇವತ್ತು ವಿಚಾರಣೆಗೆ ಬರದೇ ಇದ್ರೆ ಆತನನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಸ್ಟೇಷನ್ಗೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರಂತೆ. ಜುಲೈ 12ನೇ ತಾರೀಕು ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. 3 ಬಾರಿ ನೋಟಿಸ್ ನೀಡಿದ್ರೂ ಕೂಡ ಸಮೀರ್ ವಿಚಾರಣೆಗೆ ಗೈರು ಹಾಜರಾಗಿದ್ದಾನೆ. ಸಮೀರ್ ಬಳ್ಳಾರಿ ಬೆಂಗಳೂರಿನ ಮನೆಗೆ, ಆತನ ಮನೆ ಬಳ್ಳಾರಿನಲ್ಲೂ ಇದೆ, ಬೆಂಗಳೂರಿನಲ್ಲೂ ಇದೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಬಳ್ಳಾರಿಯ ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯ ಬಂಡಿಹಟ್ಟಿಯಲ್ಲಿ ಇರ್ತಕ್ಕಂತಹ ಆತನ ಮನೆಗೆ ಹೋಗಿ ನೋಟಿಸ್ ಕೊಟ್ಟು ಬಂದಿದ್ದಾರೆ. ಜಿಗಣಿಯ ಹುಲ್ಲಹಳ್ಳಿ ಬಳಿ ಬಾಡಿಗೆ ಮನೆ ಇದೆ ಅಂತೆ, ಅಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. 2 ಕಡೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸರು. ಆತನನ್ನ ಹುಡ್ಕೊಂಡೋಗಿ ಆತನ ಮನೆ ಎಲ್ಲೆಲ್ಲಿದೆ 2 ಕಡೆ ನೋಟಿಸ್ ಅಂಟಿಸಿ ಬಂದಿದ್ದಾರಂತೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಇಮಿಡಿಯೇಟ್ ಆಗಿ. ಹಾಜರಾಗಿಲ್ಲ ಅಂದ್ರೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗುತ್ತೆ. ಈಗ ಆಲ್ರೆಡಿ ಆಂಟಿಸಿಪೇಟರಿ ಬೇಲ್, ನಿರೀಕ್ಷಣಾ ಜಾಮೀನನ್ನ ಆತ ತಂದುಕೊಂಡಿದ್ದಾನೆ. ಅರೆಸ್ಟ್ ಮಾಡದೇ ಇರಬಹುದು, ಆದರೆ ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ. ಯೂಟ್ಯೂಬರ್ ಸಮೀರ್ ಮೇಲೆ ಖಾಕಿ ಕಣ್ಣು ನೆಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಪೊಲೀಸ್ ವಿಚಾರಣೆಗೆ ಹಾಜರಾಗ್ತಾನ ಸೋಕಾಲ್ಡ್ ದೂತ ಸಮೀರ್. ಇವತ್ತು ವಿಚಾರಣೆಗೆ ಬರದೇ ಇದ್ರೆ ಆತನನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಸ್ಟೇಷನ್ಗೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರಂತೆ. ಜುಲೈ 12ನೇ ತಾರೀಕು ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. 3 ಬಾರಿ ನೋಟಿಸ್ ನೀಡಿದ್ರೂ ಕೂಡ ಸಮೀರ್ ವಿಚಾರಣೆಗೆ ಗೈರು ಹಾಜರಾಗಿದ್ದಾನೆ. ಸಮೀರ್ ಬಳ್ಳಾರಿ ಬೆಂಗಳೂರಿನ ಮನೆಗೆ, ಆತನ ಮನೆ ಬಳ್ಳಾರಿನಲ್ಲೂ ಇದೆ, ಬೆಂಗಳೂರಿನಲ್ಲೂ ಇದೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಬಳ್ಳಾರಿಯ ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯ ಬಂಡಿಹಟ್ಟಿಯಲ್ಲಿ ಇರ್ತಕ್ಕಂತಹ ಆತನ ಮನೆಗೆ ಹೋಗಿ ನೋಟಿಸ್ ಕೊಟ್ಟು ಬಂದಿದ್ದಾರೆ. ಜಿಗಣಿಯ ಹುಲ್ಲಹಳ್ಳಿ ಬಳಿ ಬಾಡಿಗೆ ಮನೆ ಇದೆ ಅಂತೆ, ಅಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. 2 ಕಡೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸರು. ಆತನನ್ನ ಹುಡ್ಕೊಂಡೋಗಿ ಆತನ ಮನೆ ಎಲ್ಲೆಲ್ಲಿದೆ 2 ಕಡೆ ನೋಟಿಸ್ ಅಂಟಿಸಿ ಬಂದಿದ್ದಾರಂತೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಇಮಿಡಿಯೇಟ್ ಆಗಿ. ಹಾಜರಾಗಿಲ್ಲ ಅಂದ್ರೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗುತ್ತೆ. ಈಗ ಆಲ್ರೆಡಿ ಆಂಟಿಸಿಪೇಟರಿ ಬೇಲ್, ನಿರೀಕ್ಷಣಾ ಜಾಮೀನನ್ನ ಆತ ತಂದುಕೊಂಡಿದ್ದಾನೆ. ಅರೆಸ್ಟ್ ಮಾಡದೇ ಇರಬಹುದು, ಆದರೆ ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ. ಯೂಟ್ಯೂಬರ್ ಸಮೀರ್ ಮೇಲೆ ಖಾಕಿ ಕಣ್ಣು ನೆಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಪೊಲೀಸ್ ವಿಚಾರಣೆಗೆ ಹಾಜರಾಗ್ತಾನ ಸೋಕಾಲ್ಡ್ ದೂತ ಸಮೀರ್. ಇವತ್ತು ವಿಚಾರಣೆಗೆ ಬರದೇ ಇದ್ರೆ ಆತನನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಸ್ಟೇಷನ್ಗೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರಂತೆ. ಜುಲೈ 12ನೇ ತಾರೀಕು ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. 3 ಬಾರಿ ನೋಟಿಸ್ ನೀಡಿದ್ರೂ ಕೂಡ ಸಮೀರ್ ವಿಚಾರಣೆಗೆ ಗೈರು ಹಾಜರಾಗಿದ್ದಾನೆ. ಸಮೀರ್ ಬಳ್ಳಾರಿ ಬೆಂಗಳೂರಿನ ಮನೆಗೆ, ಆತನ ಮನೆ ಬಳ್ಳಾರಿನಲ್ಲೂ ಇದೆ, ಬೆಂಗಳೂರಿನಲ್ಲೂ ಇದೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಬಳ್ಳಾರಿಯ ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯ ಬಂಡಿಹಟ್ಟಿಯಲ್ಲಿ ಇರ್ತಕ್ಕಂತಹ ಆತನ ಮನೆಗೆ ಹೋಗಿ ನೋಟಿಸ್ ಕೊಟ್ಟು ಬಂದಿದ್ದಾರೆ. ಜಿಗಣಿಯ ಹುಲ್ಲಹಳ್ಳಿ ಬಳಿ ಬಾಡಿಗೆ ಮನೆ ಇದೆ ಅಂತೆ, ಅಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. 2 ಕಡೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸರು. ಆತನನ್ನ ಹುಡ್ಕೊಂಡೋಗಿ ಆತನ ಮನೆ ಎಲ್ಲೆಲ್ಲಿದೆ 2 ಕಡೆ ನೋಟಿಸ್ ಅಂಟಿಸಿ ಬಂದಿದ್ದಾರಂತೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಇಮಿಡಿಯೇಟ್ ಆಗಿ. ಹಾಜರಾಗಿಲ್ಲ ಅಂದ್ರೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗುತ್ತೆ. ಈಗ ಆಲ್ರೆಡಿ ಆಂಟಿಸಿಪೇಟರಿ ಬೇಲ್, ನಿರೀಕ್ಷಣಾ ಜಾಮೀನನ್ನ ಆತ ತಂದುಕೊಂಡಿದ್ದಾನೆ. ಅರೆಸ್ಟ್ ಮಾಡದೇ ಇರಬಹುದು, ಆದರೆ ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ. ಯೂಟ್ಯೂಬರ್ ಸಮೀರ್ ಮೇಲೆ ಖಾಕಿ ಕಣ್ಣು ನೆಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಪೊಲೀಸ್ ವಿಚಾರಣೆಗೆ ಹಾಜರಾಗ್ತಾನ ಸೋಕಾಲ್ಡ್ ದೂತ ಸಮೀರ್. ಇವತ್ತು ವಿಚಾರಣೆಗೆ ಬರದೇ ಇದ್ರೆ ಆತನನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಸ್ಟೇಷನ್ಗೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರಂತೆ. ಜುಲೈ 12ನೇ ತಾರೀಕು ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. 3 ಬಾರಿ ನೋಟಿಸ್ ನೀಡಿದ್ರೂ ಕೂಡ ಸಮೀರ್ ವಿಚಾರಣೆಗೆ ಗೈರು ಹಾಜರಾಗಿದ್ದಾನೆ. ಸಮೀರ್ ಬಳ್ಳಾರಿ ಬೆಂಗಳೂರಿನ ಮನೆಗೆ, ಆತನ ಮನೆ ಬಳ್ಳಾರಿನಲ್ಲೂ ಇದೆ, ಬೆಂಗಳೂರಿನಲ್ಲೂ ಇದೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಬಳ್ಳಾರಿಯ ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯ ಬಂಡಿಹಟ್ಟಿಯಲ್ಲಿ ಇರ್ತಕ್ಕಂತಹ ಆತನ ಮನೆಗೆ ಹೋಗಿ ನೋಟಿಸ್ ಕೊಟ್ಟು ಬಂದಿದ್ದಾರೆ. ಜಿಗಣಿಯ ಹುಲ್ಲಹಳ್ಳಿ ಬಳಿ ಬಾಡಿಗೆ ಮನೆ ಇದೆ ಅಂತೆ, ಅಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. 2 ಕಡೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸರು. ಆತನನ್ನ ಹುಡ್ಕೊಂಡೋಗಿ ಆತನ ಮನೆ ಎಲ್ಲೆಲ್ಲಿದೆ 2 ಕಡೆ ನೋಟಿಸ್ ಅಂಟಿಸಿ ಬಂದಿದ್ದಾರಂತೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಇಮಿಡಿಯೇಟ್ ಆಗಿ.
ಹಾಜರಾಗಿಲ್ಲ ಅಂದ್ರೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗುತ್ತೆ. ಈಗ ಆಲ್ರೆಡಿ ಆಂಟಿಸಿಪೇಟರಿ ಬೇಲ್ ನಿರೀಕ್ಷಣಾ ಜಾಮೀನನ್ನ ಆತ ತಂದುಕೊಂಡಿದ್ದಾನೆ. ಅರೆಸ್ಟ್ ಮಾಡದೇ ಇರಬಹುದು, ಆದರೆ ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ. ಯೂಟ್ಯೂಬರ್ ಸಮೀರ್ ಮೇಲೆ ಖಾಕಿ ಕಣ್ಣು ನೆಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಪೊಲೀಸ್ ವಿಚಾರಣೆಗೆ ಹಾಜರಾಗ್ತಾನ ಸೋಕಾಲ್ಡ್ ದೂತ ಸಮೀರ್. ಇವತ್ತು ವಿಚಾರಣೆಗೆ ಬರದೇ ಇದ್ರೆ ಆತನನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಸ್ಟೇಷನ್ಗೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರಂತೆ. ಜುಲೈ 12ನೇ ತಾರೀಕು ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. 3 ಬಾರಿ ನೋಟಿಸ್ ನೀಡಿದ್ರೂ ಕೂಡ ಸಮೀರ್ ವಿಚಾರಣೆಗೆ ಗೈರು ಹಾಜರಾಗಿದ್ದಾನೆ. ಸಮೀರ್ ಬಳ್ಳಾರಿ ಬೆಂಗಳೂರಿನ ಮನೆಗೆ, ಆತನ ಮನೆ ಬಳ್ಳಾರಿನಲ್ಲೂ ಇದೆ, ಬೆಂಗಳೂರಿನಲ್ಲೂ ಇದೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಬಳ್ಳಾರಿಯ ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯ ಬಂಡಿಹಟ್ಟಿಯಲ್ಲಿ ಇರ್ತಕ್ಕಂತಹ ಆತನ ಮನೆಗೆ ಹೋಗಿ ನೋಟಿಸ್ ಕೊಟ್ಟು ಬಂದಿದ್ದಾರೆ. ಜಿಗಣಿಯ ಹುಲ್ಲಹಳ್ಳಿ ಬಳಿ ಬಾಡಿಗೆ ಮನೆ ಇದೆ ಅಂತೆ, ಅಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. 2 ಕಡೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸರು. ಆತನನ್ನ ಹುಡ್ಕೊಂಡೋಗಿ ಆತನ ಮನೆ ಎಲ್ಲೆಲ್ಲಿದೆ 2 ಕಡೆ ನೋಟಿಸ್ ಅಂಟಿಸಿ ಬಂದಿದ್ದಾರಂತೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಇಮಿಡಿಯೇಟ್ ಆಗಿ. ಹಾಜರಾಗಿಲ್ಲ ಅಂದ್ರೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗುತ್ತೆ. ಈಗ ಆಲ್ರೆಡಿ ಆಂಟಿಸಿಪೇಟರಿ ಬೇಲ್ ನಿರೀಕ್ಷಣಾ ಜಾಮೀನನ್ನ ಆತ ತಂದುಕೊಂಡಿದ್ದಾನೆ. ಅರೆಸ್ಟ್ ಮಾಡದೇ ಇರಬಹುದು, ಆದರೆ ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ. ಯೂಟ್ಯೂಬರ್ ಸಮೀರ್ ಮೇಲೆ ಖಾಕಿ ಕಣ್ಣು ನೆಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಪೊಲೀಸ್ ವಿಚಾರಣೆಗೆ ಹಾಜರಾಗ್ತಾನ ಸೋಕಾಲ್ಡ್ ದೂತ ಸಮೀರ್. ಇವತ್ತು ವಿಚಾರಣೆಗೆ ಬರದೇ ಇದ್ರೆ ಆತನನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಸ್ಟೇಷನ್ಗೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರಂತೆ. ಜುಲೈ 12ನೇ ತಾರೀಕು ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. 3 ಬಾರಿ ನೋಟಿಸ್ ನೀಡಿದ್ರೂ ಕೂಡ ಸಮೀರ್ ವಿಚಾರಣೆಗೆ ಗೈರು ಹಾಜರಾಗಿದ್ದಾನೆ. ಸಮೀರ್ ಬಳ್ಳಾರಿ ಬೆಂಗಳೂರಿನ ಮನೆಗೆ, ಆತನ ಮನೆ ಬಳ್ಳಾರಿನಲ್ಲೂ ಇದೆ, ಬೆಂಗಳೂರಿನಲ್ಲೂ ಇದೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಬಳ್ಳಾರಿಯ ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯ ಬಂಡಿಹಟ್ಟಿಯಲ್ಲಿ ಇರ್ತಕ್ಕಂತಹ ಆತನ ಮನೆಗೆ ಹೋಗಿ ನೋಟಿಸ್ ಕೊಟ್ಟು ಬಂದಿದ್ದಾರೆ. ಜಿಗಣಿಯ ಹುಲ್ಲಹಳ್ಳಿ ಬಳಿ ಬಾಡಿಗೆ ಮನೆ ಇದೆ ಅಂತೆ, ಅಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. 2 ಕಡೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸರು. ಆತನನ್ನ ಹುಡ್ಕೊಂಡೋಗಿ ಆತನ ಮನೆ ಎಲ್ಲೆಲ್ಲಿದೆ 2 ಕಡೆ ನೋಟಿಸ್ ಅಂಟಿಸಿ ಬಂದಿದ್ದಾರಂತೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಇಮಿಡಿಯೇಟ್ ಆಗಿ. ಹಾಜರಾಗಿಲ್ಲ ಅಂದ್ರೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗುತ್ತೆ. ಈಗ ಆಲ್ರೆಡಿ ಆಂಟಿಸಿಪೇಟರಿ ಬೇಲ್ ನಿರೀಕ್ಷಣಾ ಜಾಮೀನನ್ನ ಆತ ತಂದುಕೊಂಡಿದ್ದಾನೆ. ಅರೆಸ್ಟ್ ಮಾಡದೇ ಇರಬಹುದು, ಆದರೆ ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ. ಯೂಟ್ಯೂಬರ್ ಸಮೀರ್ ಮೇಲೆ ಖಾಕಿ ಕಣ್ಣು ನೆಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಪೊಲೀಸ್ ವಿಚಾರಣೆಗೆ ಹಾಜರಾಗ್ತಾನ ಸೋಕಾಲ್ಡ್ ದೂತ ಸಮೀರ್. ಇವತ್ತು ವಿಚಾರಣೆಗೆ ಬರದೇ ಇದ್ರೆ ಆತನನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಸ್ಟೇಷನ್ಗೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರಂತೆ. ಜುಲೈ 12ನೇ ತಾರೀಕು ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. 3 ಬಾರಿ ನೋಟಿಸ್ ನೀಡಿದ್ರೂ ಕೂಡ ಸಮೀರ್ ವಿಚಾರಣೆಗೆ ಗೈರು ಹಾಜರಾಗಿದ್ದಾನೆ. ಸಮೀರ್ ಬಳ್ಳಾರಿ ಬೆಂಗಳೂರಿನ ಮನೆಗೆ, ಆತನ ಮನೆ ಬಳ್ಳಾರಿನಲ್ಲೂ ಇದೆ, ಬೆಂಗಳೂರಿನಲ್ಲೂ ಇದೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಬಳ್ಳಾರಿಯ ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯ ಬಂಡಿಹಟ್ಟಿಯಲ್ಲಿ ಇರ್ತಕ್ಕಂತಹ ಆತನ ಮನೆಗೆ ಹೋಗಿ ನೋಟಿಸ್ ಕೊಟ್ಟು ಬಂದಿದ್ದಾರೆ. ಜಿಗಣಿಯ ಹುಲ್ಲಹಳ್ಳಿ ಬಳಿ ಬಾಡಿಗೆ ಮನೆ ಇದೆ ಅಂತೆ, ಅಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. 2 ಕಡೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸರು. ಆತನನ್ನ ಹುಡ್ಕೊಂಡೋಗಿ ಆತನ ಮನೆ ಎಲ್ಲೆಲ್ಲಿದೆ 2 ಕಡೆ ನೋಟಿಸ್ ಅಂಟಿಸಿ ಬಂದಿದ್ದಾರಂತೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಇಮಿಡಿಯೇಟ್ ಆಗಿ. ಹಾಜರಾಗಿಲ್ಲ ಅಂದ್ರೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗುತ್ತೆ. ಈಗ ಆಲ್ರೆಡಿ ಆಂಟಿಸಿಪೇಟರಿ ಬೇಲ್ ನಿರೀಕ್ಷಣಾ ಜಾಮೀನನ್ನ ಆತ ತಂದುಕೊಂಡಿದ್ದಾನೆ. ಅರೆಸ್ಟ್ ಮಾಡದೇ ಇರಬಹುದು, ಆದರೆ ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ.